ಶಬರಿಮಲೆ ಮಕರ ಜ್ಯೋತಿ ದರ್ಶನಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಮಕರ ಜ್ಯೋತಿ ದರ್ಶನಕ್ಕೆ ಶಬರಿಮಲೆಯಲ್ಲಿ ಸಕಲ ಸಿದ್ಧತೆಗಳು ಆರಂಭವಾಗಿದ್ದಾವೆ. ಪೊನ್ನಂಬಲ ಮೇಡು ಪರ್ವತದಲ್ಲಿ ಕಾಣಿಸುತ್ತೆ ಈ ಜ್ಯೋತಿಯನ್ನು ನೋಡುವುದೇ ಅತ್ಯಂತ ಭಾಗ್ಯ ಅಂತ ಭಾವಿಸಲಾಗುತ್ತೆ. ಶಬರಿಮಲೆ ದರ್ಶನ, ಜ್ಯೋತಿಯ ದರ್ಶನ ಇದೆಯಲ್ಲ, ಅದು ಅತ್ಯಂತ ಪ್ರಮುಖವಾದದ್ದು ಮತ್ತು ಈ ಸಂಕ್ರಾಂತಿಗೆ ಮುನ್ನ ಕಾಣುವಂಥ ಜ್ಯೋತಿಯಾಗಿರೋದ್ರಿಂದ ಅದು ಅಯ್ಯಪ್ಪನ ಜ್ಯೋತಿ ಅಂತಲೇ ಕರೆಯಲ್ಪಡುವಂಥದ್ದು. ಸಂಜೆ 6:30ರಿಂದ 7 ಗಂಟೆ ಸುಮಾರಿಗೆ ಕಾಣಿಸುತ್ತೆ ಮಕರ ಜ್ಯೋತಿ. ಭದ್ರತೆಯ ದೃಷ್ಟಿಯಿಂದ ಈ ಬಾರಿ ಭಕ್ತರ ಸಂಖ್ಯೆಗೆ ಮಿತಿ ಹಾಕಲಾಗಿದೆ. 30,000 ಆನ್ಲೈನ್, 5,000 ಕೌಂಟರ್ ಟಿಕೆಟ್ ವಿತರಣೆ ಮಾಡಲಾಗಿದೆ. ಆನ್ಲೈನ್ 30,000 ಇದೆ, ಇನ್ನು ಕೌಂಟರ್ ಟಿಕೆಟ್ಗಳನ್ನು 5,000 ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿದೆ. ಟಿಕೆಟ್ ಹೊಂದಿರುವವರಿಗೆ ಮಾತ್ರ ದೇಗುಲಕ್ಕೆ ಪ್ರವೇಶ ಇದೆ. ಭಕ್ತರ ಭದ್ರತೆಗೆ 2,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತು ಶಬರಿಮಾಲಾಧಾರಿಗಳು ಸಾವಿರ ಸಂಖ್ಯೆಯಲ್ಲಿ ತೆರಳಿದ್ದಾರೆ. ಮಕರ ಜ್ಯೋತಿಯ ದರ್ಶನಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಮಕರ ಜ್ಯೋತಿಯ ದರ್ಶನ ಅತ್ಯಂತ ಪವಿತ್ರವಾದದ್ದು. ದರ್ಶನ ಭಾಗ್ಯ ಸಿಗೋದೆ ಪುಣ್ಯ ಅಂತ ಭಾವಿಸಲಾಗುತ್ತೆ. ಶಬರಿಮಲೆ ನೋಡ್ತಾ ಇದ್ದೀರಿ, ಎಲ್ಲ ಸಿದ್ಧತೆಗಳನ್ನು ಹೇಗೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಇದು ಜೊತೆಗೆ ಸಾವಿರಾರು ಭಕ್ತರು ಬರುವಂಥ ಕಾರಣಕ್ಕಾಗಿ ಅನೇಕ ರೀತಿಯ ಭದ್ರತೆಯ ಲೋಪ ಆಗಬಾರದು ಅಂತ ಹೇಳಿ ಅತಿ ಹೆಚ್ಚಿನ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜಿಸಲಾಗಿದೆ. ಮಕರ ಜ್ಯೋತಿ ದರ್ಶನಕ್ಕೆ ಬರುವಂಥ ಭಕ್ತರು ಯಾವುದೇ ರೀತಿಯ ತೊಂದರೆಗೊಳಗಾಗಬಾರ್ದು ಅಂತ ಹೇಳಿ. ಸೊ ಹೀಗಾಗಿ ಭಕ್ತರು ಯಾರ್ಯಾರು ಕೌಂಟರಲ್ಲಿ ಟಿಕೆಟ್ ತೆಗೆದುಕೊಂಡಿದ್ದಾರೋ, ಆನ್ಲೈನಲ್ಲಿ ಟಿಕೆಟ್ ತೆಗೆದುಕೊಂಡಿದ್ದಾರೋ ಅಂಥವರಿಗೆ ಮಾತ್ರ ಪ್ರವೇಶ, ಉಳಿದವರಿಗೆ ಪ್ರವೇಶ ಇಲ್ಲ. ಸೊ ಹೀಗಾಗಿ ಅತಿ ಹೆಚ್ಚು ಮುಂಜಾಗ್ರತೆಯನ್ನು ಈ ಬಾರಿ ವಹಿಸಲಾಗಿದೆ. ಮಕರ ಜ್ಯೋತಿ ದರ್ಶನ ಇವತ್ತು ನಡೆಯುತ್ತೆ. ದೇವಸ್ಥಾನದಿಂದ ಸರಿಸುಮಾರು 4 ಕಿಲೋಮೀಟರ್ ದೂರವಿರುವಂಥ ಬೆಟ್ಟದಲ್ಲಿ ಜ್ಯೋತಿ ಕಾಣಿಸಿಕೊಳ್ಳುತ್ತೆ. ಮಕರ ಸಂಕ್ರಾಂತಿಯನ್ನು ಶಬರಿಮಲೆ ಸನ್ನಿಧಾನದಲ್ಲಿ ನೋಡೋದೇ ಒಂದು ಅತ್ಯಂತ ಆಶೀರ್ವಾದದ ರೂಪದಲ್ಲಿ ನೋಡ್ತಾರೆ. ಅದು ಆಶೀರ್ವಾದ, ಅಯ್ಯಪ್ಪ ಸ್ವಾಮಿಯೇ ಆಶೀರ್ವದಿಸ್ತಾರೆ ಅನ್ನುವ ಕ್ಷಣ ಅದು. ಸೊ ಹೀಗಾಗಿ ನಾವು ಮಕರ ಜ್ಯೋತಿ ಅಂತೀವಿ, ಮಕರ ಬೆಳಕು ಅಂತ ಹೇಳ್ತಾರೆ. ಯಾವ ಸಮಯ ಏನು ಎತ್ತ ಅಂತ ನೋಡಿದ್ರೆ 6:30ರಿಂದ 7 ಗಂಟೆಯ ಒಳಗಾಗಿ ಕಾಣುವಂಥ ನಿರೀಕ್ಷೆಗಳಿದ್ದಾವೆ. ಸೊ ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಜ್ಯೋತಿ ಅಥವಾ ಮಕರ ಬೆಳಕು ಅಂತೇನು ಹೇಳ್ತಾರೆ, ಅದನ್ನು ಆಚರಿಸಲಾಗುತ್ತೆ. ಹೀಗಾಗಿ ಶಬರಿಮಲೆ ದೇವಸ್ಥಾನದಿಂದ ಸರಿಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವಂಥ ಪೊನ್ನಂಬಲಮೇಡು ಬೆಟ್ಟದ ಮೇಲೆ ಕಾಣಿಸಿಕೊಳ್ಳುವಂಥ ಪವಿತ್ರ ಜ್ಯೋತಿ ಅದು. ಆ ಜ್ಯೋತಿಯನ್ನು ಭಕ್ತರು ಮಕರ ಜ್ಯೋತಿ ಅಂತ ನಂಬುತ್ತಾರೆ. ಅಯ್ಯಪ್ಪ ಆಶೀರ್ವದಿಸುವ ಜ್ಯೋತಿ ಅಂತ ನಂಬುತ್ತಾರೆ. ಈ ಕ್ಷಣವನ್ನು ಕಣ್ಣು ತುಂಬಿಕೊಳ್ಳಕ್ಕಾಗಿ ಉಪವಾಸ, ವ್ರತ ಇತ್ಯಾದಿಗಳ ಮೂಲಕ ಅಯ್ಯಪ್ಪನ ದರ್ಶನ ಪಡೆದು ಈ ಮಕರ ಜ್ಯೋತಿಯನ್ನು ವೀಕ್ಷಣೆ ಮಾಡೋದೇ ಅತ್ಯಂತ ಪವಿತ್ರ ಅಂತ ಭಾವಿಸಲಾಗುತ್ತೆ. ಮಾಲೆಯನ್ನು ಧರಿಸಿದಂಥ ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಾಕ್ಷಾತ್ ಸ್ವಾಮಿ ಅಯ್ಯಪ್ಪ ಸ್ವಾಮಿಯೇ ದರ್ಶನವನ್ನು ನೀಡ್ತಾ ಇದ್ದಾನೆ ಅನ್ನುವ ರೀತಿಯಲ್ಲಿ ಕೃತಾರ್ಥರಾಗ್ತಾರೆ. ಸೊ ಹೀಗಾಗಿ ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಸಂಕ್ರಾಂತಿ ಕ್ಷಣದ ನಂತರದಲ್ಲಿ ಗೋಚರವಾಗುವಂಥ ಜ್ಯೋತಿ ಇದು. ಸೊ ಎಲ್ಲರ ಚಿತ್ತ, ಭಕ್ತರ ನೋಟ ಪೊನ್ನಂಬಲಮೇಡು ಬೆಟ್ಟದ ಕಡೆ ಇದೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಎನ್ನುವ ಕಾರಣಕ್ಕಾಗಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ಕೂಡ ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ. TV5 ಕನ್ನಡದಲ್ಲಿ ಮಹರ್ಷಿ ಗುರೂಜಿ ಮಕರ ಜ್ಯೋತಿಯ ಕುರಿತಂತೆ ನಿಮ್ಮ ಮುಂದೆ ವಿವರಿಸ್ತಾರೆ. ಅದರ ವಿಶೇಷತೆಗಳೇನು, ಅದರ ದರ್ಶನವನ್ನು ಪಡೆದುಕೊಳ್ಳೋದ್ರಿಂದ ಭಕ್ತರಿಗಾಗುವಂಥ ಅನುಕೂಲಗಳೇನು, ಭಕ್ತರಿಗಾಗುವಂಥ ಆಶೀರ್ವಾದ ಎಂಥದ್ದು, ಅದರ ಪರಿಣಾಮ ಎಂಥದ್ದು ಅಂತ ಹೇಳಿ ವಿವರಿಸಲಿಕ್ಕೆ ಮಹರ್ಷಿ ಗುರೂಜಿಗಳು ಇವತ್ತು ಸಾಯಂಕಾಲ 6 ಗಂಟೆಗೆ
6 ಗಂಟೆಯಿಂದ ನೇರ ಪ್ರಸಾರದಲ್ಲಿ ಭಾಗವಹಿಸ್ತಾರೆ. ಜ್ಯೋತಿಯ ಕುರಿತಂತೆ ವಿವರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಶ್ರೀ ಕ್ಷೇತ್ರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ವಾರ್ಷಿಕ ಮಕರ ಜ್ಯೋತಿ ದರ್ಶನವಾಗುತ್ತೆ. ಇವತ್ತು ಸಂಜೆ ಮಕರ ಜ್ಯೋತಿ ಕಾಣಿಸಿಕೊಳ್ಳುತ್ತೆ. ಈ ಬಾರಿ ಒಟ್ಟು 30,000 ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ವಿತರಿಸಲಾಗಿದ್ದರೆ ಕೌಂಟರ್ನಲ್ಲಿ 5,000 ಟಿಕೆಟ್ಗಳನ್ನು ವಿತರಿಸಲಾಗಿದೆ. ಯಾರು ಟಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೋ ಅಂಥವರಿಗೆ ಮಾತ್ರ ಜ್ಯೋತಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಭಕ್ತರ ಭದ್ರತೆಗೆ 2,000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ 136 ಸ್ವಯಂ ಸೇವಕರಿದ್ದಾರೆ. 31 ತುರ್ತು ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ. ಹೀಗಾಗಿ ಶಬರಿಮಲೆ ದಿವ್ಯ ಜ್ಯೋತಿ ದರ್ಶನ ಇದೆಯಲ್ಲ, ಭಕ್ತರ ಪಾಲಿಗೆ ಕೃತಾರ್ಥರಾಗುವಂಥ ಕ್ಷಣಗಳಿವೆಲ್ಲವೂ ಕೂಡ. ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ದೇಶದಾದ್ಯಂತ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಘೋಷಣೆಗಳ ಪ್ರತಿಧ್ವನಿ ಇರುತ್ತೆ. ಮಾಲಾಧಾರಿಗಳು ಇಡುಮುರಿ ಕಟ್ಟಿಕೊಂಡು ಕಠಿಣ ವ್ರತಗಳನ್ನು ಪಾಲಿಸಿ ಶಬರಿಮಲೆಗೆ ಹೊರಡುವ ಲಕ್ಷಾಂತರ ಭಕ್ತರ ಪಾಲಿಗೆ ಈ ದೃಶ್ಯ ಒಂದು ಭಕ್ತಿಯ ಹಬ್ಬವಾಗಿ ಗೋಚರಿಸುತ್ತೆ. ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮೂಡುವಂಥ ಪವಿತ್ರ ಮಕರ ಜ್ಯೋತಿಯ ದರ್ಶನ, ಆ ದರ್ಶನಕ್ಕಾಗಿ ಕೋಟ್ಯಂತರ ಭಕ್ತರು ಕಾಯ್ತಾ ಇದ್ದಾರೆ. ನೇರವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿಯೂ ಕೂಡ ಕಾಯ್ತಾ ಇದ್ದಾರೆ. ಶಬರಿಮಲೆಯಲ್ಲಿ ಈಗಾಗಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದಾರೆ. ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಅಯ್ಯಪ್ಪನ ತತ್ವವೇ ತತ್ವಮಸಿ ಅಂತ ಕರೀತಾರೆ. ನೀನೇ ದೇವರು ಎಂಬ ವೇದ ಮಹಾವಾಕ್ಯದ ಸಾರ ಅದು. ಅಜ್ಞಾನದಿಂದ ಜ್ಞಾನಕ್ಕೆ ದಾರಿ ತೋರಿಸುವ ಈ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಲಕ್ಷಾಂತರ ಭಕ್ತರು ಮಾಲೆ ಧರಿಸಿ ವ್ರತ ಆಚರಣೆಯನ್ನು ಮಾಡ್ತಾರೆ. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನವನ್ನು ಪಡೆದು ಪುನೀತರಾಗುವಂತಹ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಭಕ್ತರ ಸಂಖ್ಯೆ ನೋಡಿ ಭಾರೀ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ಬಾರಿ ಇಷ್ಟೊಂದು ಎಚ್ಚರಿಕೆಯ ಕ್ರಮಗಳನ್ನು ಮಾಡಲಾಗ್ತಾ ಇದೆ. ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ. ನೋಡಿ, ಅಲ್ಲಿ 1,000ಕ್ಕೂ ಹೆಚ್ಚು ವಿಶೇಷ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, 1,000ಕ್ಕೂ ಹೆಚ್ಚುವರಿಯಾಗಿ. ಇನ್ನು ಪೊಲೀಸ್ ಬಂದೋಬಸ್ತ್ ಇದೆ. ಆರೋಗ್ಯ ಮತ್ತು ತುರ್ತು ಸೇವೆಗಳಿಗಾಗಿ ಕೆಲವಷ್ಟು ಪೂರ್ವ ಎಚ್ಚರಿಕೆಯ ಕ್ರಮವಾಗಿ ಕೆಲವಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ.